ಸೃಷ್ಟವ್ಯ ಸರ್ಗರೂಪ ಜಗದವನವಿಧೋ ಭಾವಿನಿ ಯಾತರೋದರಿ ಸಂಹಾರೇ ಚಾಪಿಯಸ್ಯ ಜಗದಿದಮಖಿಲಂ ಕ್ರೀಡನಂ ವ್ಯಾಪರಾಖ್ಯ ಪಶ್ಯಂತಿ ಮಧ್ಯಮಾಚೋ ತದನು ಭಗವತಿ ವೈಖರೀವರ್ಣರೂಪ ಸಾ ಅಸ್ಮದ್ವಾಚಂ ಪ್ರಸನ್ನ ವಿಧಿಹರಿಗಿರಿಶಾ ರಾಚಿತಾಲಂಕರೋ. ವೇದಿಕೆಯಲ್ಲಿ ಆಸೀನರಾದ ವಿದ್ವನ್ಮಿತ್ರ ಅವಧಾನಿ ಸುಬ್ರಹ್ಮಣ್ಯ ಭಟ್ಟರಿಗೆ ನಮಿಸಿ, ವೇದಿಕೆಯ ಮುಂಭಾಗದಲ್ಲಿ ನಮ್ಮ ನಾಡಿನ ಪ್ರಸಿದ್ಧ ಪುರೋಹಿತ ಮನೆತನದವರಾದ ಶ್ರೀಯುತ ಶ್ರೀನಿವಾಸ ಉಪಾಧ್ಯಾಯರನ್ನು ಮತ್ತು ಬೇರೆ ಬೇರೆ ವಿದ್ವನ್ಮಿತ್ರರನ್ನು ವಂದಿಸಿ, ಈಗ ಕನ್ನಡ ಭಾಷೆಯಲ್ಲಿ ಮಂತ್ರ ಪುಸ್ತಕಗಳ ಮುದ್ರಣದ ಜೊತೆಗೆ ಅದರ ರಹಸ್ಯವನ್ನು ಕಾಪಾಡುವ ಕುರಿತು ಯಥಾಮತಿ ತಮ್ಮ ಮುಂದೆ ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ಉಪಕ್ರಮಿಸುತ್ತೇನೆ. ಒಂದು ಕಾಲದಲ್ಲಿ ಯಾವುದೇ ಒಂದು ಮಂತ್ರಶಾಸ್ತ್ರದ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡುವುದಾದರೆ ಮೊದಲಿಗೆ ನಾವು ತಿಗಣಾರಿ ಲಿಪಿಯನ್ನು ಕಲಿಬೇಕಾದಂತಹ ಅವಶ್ಯಕತೆ ಇತ್ತು. ತಿಗಣಾರಿ ಲಿಪಿ ಅಂತ ಹೇಳಿದರೆ ನಮ್ಮ ಹಿರಿಯರು ತುಳು ಅನ್ನುವಂತಹ ಒಂದು ಶಬ್ದವನ್ನು ಉಪಯೋಗಿಸಿಕೊಂಡು ತಿಗಣಾರಿ ಲಿಪಿಯನ್ನು ಉಲ್ಲೇಖಿಸ್ತಾ ಇದ್ದರು. ಪ್ರಾಯಶಃ ಮಲಯಾಳ ಲಿಪಿಗೆ ಸಂಪಾದಿಯಾಗಿ ಆ ತಿಗಣಾರಿ ಲಿಪಿ ಇತ್ತು. ಗುರುವಿನಿಂದ ಶಿಷ್ಯನಿಗೆ, ಶಿಷ್ಯನಿಂದ ಪ್ರಶಿಷ್ಯನಿಗೆ ಆ ಲಿಪಿಯ ಮೂಲಕ ಮಂತ್ರಶಾಸ್ತ್ರದ ವಿಷಯಗಳು ಸ್ಥಾನಾಂತರಗೊಳ್ಳುತ್ತವೆ. ಇವತ್ತಿಗೂ ಕೂಡ ಆ ರೀತಿಯಾಗಿ ಬರೆಯುವಂತಹ ಸನ್ನಿವೇಶದಲ್ಲಿ ಮಲಯಾಳದ ಒಂದು ಗಾದೆ ಇದೆ. ಗ್ರಂಥಮೌಳಂ ಪಗರ್ತು ಮುಹೂರ್ತ ಮುದ್ರಮಾಯುವರು ಅಂತ ಒಂದು ಮಾತು. ಗುರುವಿನಿಂದ ಶಿಷ್ಯ, ಶಿಷ್ಯನಿಂದ ಪ್ರಶಿಷ್ಯ, ಹೀಗೆ ಬೇರೆ ಬೇರೆ ತಲೆಮಾರುಗಳಿಂದ ಅದು ಪ್ರವಹಿಸಿ ಕೆಲವು ಬಾರಿ ಮಂತ್ರಶಾಸ್ತ್ರದ ಆ ವಿಷಯಗಳು ವಿರೂಪಗೊಂಡದ್ದು ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ವೈದಿಕರಿಂದ ನಾವು ಸಂಸ್ಕೃತವನ್ನು ಅಭ್ಯಾಸ ಮಾಡುತ್ತೇವೆ ಹೊರತು ತಿಗಣಾರಿ ಲಿಪಿಯನ್ನು ಅಭ್ಯಾಸ ಮಾಡುವುದು ಬಹಳ ಕಡಿಮೆಯಾಗಿದೆ. ಒಂದು ಕಾಲದಲ್ಲಿ ತಿಗಣಾರಿ ಲಿಪಿಯಲ್ಲೇ ಬ್ರಹ್ಮಕಲಶ ಸಂಬಂಧವಾದ ವಿಷಯಗಳು ಅಲ್ಲದೆ ಮಂತ್ರಶಾಸ್ತ್ರದ ವಿಷಯಗಳು ನಮ್ಮಲ್ಲಿ ಹಿರಿಯರಿಂದ ಅದು ಲೇಖಿಸಲ್ಪಡುತ್ತಿತ್ತು. ತಿಗಣಾರಿ ಲಿಪಿ ಒಬ್ಬ ಓದುವುದಕ್ಕೆ ಅಸಮರ್ಥನಾದರೆ ಅವ ಸಮರ್ಥ ವೈದಿಕನೇ ಅಲ್ಲ ಅನ್ನುವ ಕಲ್ಪನೆ ಒಂದು ಕಾಲದಲ್ಲಿ ನಮ್ಮಲ್ಲಿ ಇತ್ತು. ಹಾಗೆ ಅಂತ ಈ ಕಾಲದಲ್ಲಿ ನಾವೆಲ್ಲ ಕನ್ನಡ ಭಾಷೆಯಲ್ಲಿ ಮಂತ್ರಪುಸ್ತಕಗಳನ್ನು ಮುದ್ರಿಸುವುದು ಅನಿವಾರ್ಯವಾಗಿದೆ. ಒಂದು ಸಂಸ್ಕೃತದಲ್ಲಿ ಮುದ್ರಿಸಬೇಕು, ಇಲ್ಲ ನಾವು ಕನ್ನಡದಲ್ಲಿ ಮುದ್ರಿಸಬೇಕು. ಹಾಗೆಂತ ಸಂಸ್ಕೃತ ಭಾಷೆಯಲ್ಲಿ ಮುದ್ರಿತವಾದಂತಹ ಬೇರೆ ಬೇರೆ ಪುಸ್ತಕಗಳು ಇವತ್ತಿನ ದಿವಸ ಸಂಸ್ಕೃತ ಭಾಷೆಯ ಅಧ್ಯಯನ ಬಹು ವಿಪುಲವಾಗಿ ನಡೆಯುವ ಕಾರಣದಿಂದ ಮತ್ತು ಸಂಸ್ಕೃತ ಭಾಷೆಯನ್ನು ಕೂಡ ಓದಬಲ್ಲವರು ಬಹಳ ಮಂದಿ ಇರುವ ಕಾರಣದಿಂದ ನಾವು ಕನ್ನಡ ಲಿಪಿಯಲ್ಲಿ ಪುಸ್ತಕವನ್ನು ಮುದ್ರಿಸಿದಾಗ ಆ ಪುಸ್ತಕದ ವಿಷಯಗಳು ಅಯೋಗ್ಯರನ್ನು ಅಥವಾ ಸತ್ಪಾತ್ರರಲ್ಲದೇ ಇರುವವರನ್ನು ಅದು ಸೇರಬಹುದು. ಹಾಗಾಗಿ ಮಂತ್ರಶಾಸ್ತ್ರದ ವಿಷಯಗಳು ಸದುಪಯೋಗ ಆಗುವುದಕ್ಕಿಂತ ಹೆಚ್ಚು ದುರುಪಯೋಗವಾಗಬಾರದೇಕೆ ಎನ್ನುವ ಸಂದೇಹ ನಮ್ಮನ್ನು ಕಾಡುತ್ತದೆ. ತಿಗಣಾರಿ ಲಿಪಿಯಲ್ಲಿ ಬರೆಯುತ್ತಿದ್ದಾಗಲೂ, ನಂತರ ಸಂಸ್ಕೃತ ಭಾಷೆಯಲ್ಲಿ ಮುದ್ರಿತವಾದಾಗಲೂ, ಈಗ ಕನ್ನಡ ಭಾಷೆಯಲ್ಲಿ ಮುದ್ರಿತವಾಗುತ್ತಿರುವಂತಹ ಸನ್ನಿವೇಶದಲ್ಲೂ ಕೂಡ ಕೆಲವೊಂದು ವಿಷಯಗಳೆಲ್ಲ ಅಯೋಗ್ಯರ ಪಾಲಾಗುವುದನ್ನು ನಾವು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದಷ್ಟು ಪ್ರಯತ್ನಶೀಲರ, ಸಹೃದಯರ ಮಡಿಲಿಗೆ ಆ ವಿಷಯಗಳು ಹುಟ್ಟಿ ತನ್ಮೂಲಕ ಆ ವಿಷಯಗಳು ಸತ್ಪಾತ್ರರಿಗೆ ಅದು ದೊರಕಬೇಕು ಅನ್ನುವ ಸದುದ್ದೇಶ ಮಾತ್ರ ಅದರ ಹಿಂದೆ ಸ್ಪಷ್ಟವಾಗಿದೆ.
ಇವತ್ತಿನ ದಿವಸಗಳಲ್ಲಿ ಕನ್ನಡ ಭಾಷೆಯಲ್ಲಿ ಮುದ್ರಣ ಮಾಡುವ ಕಾರಣದಿಂದ ಎಲ್ಲರೂ ಅದನ್ನು ವಿಕ್ರಯಿಸಿ ಉಪಯೋಗಿಸಿ ಆ ಪುಸ್ತಿಕೆಗಳ ವಿಷಯಗಳನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಅತ್ಯಂತ ಸುಲಭವಿದೆ ಅನ್ನುವುದು ಒಂದು ವಿಷಯವಾದರೆ, ಅದು ದುರುಪಯೋಗವಾಗುತ್ತದೆ ಅನ್ನುವುದು ಕೂಡ ಮತ್ತೊಂದು ವಿಷಯ, ಆ ನಾಣ್ಯದ ಮತ್ತೊಂದು ಮುಖ. ಆದರೆ ಮಂತ್ರಶಾಸ್ತ್ರದ ವಿಷಯದಲ್ಲಿ ಅದು ಅಷ್ಟು ಸುಲಭವಲ್ಲ. ಆನೆ ಮಾರುತನಿಗೆ ಮಣಿಯುವುದು ಅವನದ್ದಾದಂತಹ ಬಲಕ್ಕಾಗಿ ಅಲ್ಲ, ಅವನದ್ದಾದಂತಹ ಪ್ರೀತಿಗಾಗಿ, ಅವನದ್ದಾದಂತಹ ವಾತ್ಸಲ್ಯಪೂರ್ಣವಾದಂತಹ ಸಂಬಂಧದಿಂದಾಗಿ, ಅಥವಾ ಅಂಕುಶಕ್ಕೆ ಮಣಿದು ಆನೆ ಮಾವುತನಿಗೆ ವಶವಾಗುವುದಿಲ್ಲ. ಅದೇ ರೀತಿಯಾಗಿ ಮಂತ್ರಶಾಸ್ತ್ರದ ಕುರಿತಾಗಿಯೂ ನಾವು ಹೇಳಬೇಕಾಗಿದ್ದರೆ ಅದರ ದುರುಪಯೋಗ, ಆ ಮಂತ್ರಶಾಸ್ತ್ರದ ಪುಸ್ತಕಗಳನ್ನು ನಾವು ಕನ್ನಡದಲ್ಲಿ ಮುದ್ರಿಸುವ ಕಾರಣದಿಂದ ಅದು ದುರುಪಯೋಗವಾಗಲ್ಪಡುತ್ತದೆ ಎನ್ನುವ ಒಂದು ಸಮಾಜದಲ್ಲಿ ಕೂಗು ಇವತ್ತಿಗೂ ಅದು ಅಸ್ತಿತ್ವದಲ್ಲಿದೆ. ಆದರೆ ಮಂತ್ರಶಾಸ್ತ್ರದ ವಿಷಯಗಳು ಅಷ್ಟು ಸುಲಭವಲ್ಲ. ಯಾವುದೇ ಒಂದು ಮಂತ್ರವನ್ನು ಪ್ರಪಂಚ ಸಾರ ಸಂಗ್ರಹದಂತಹ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿ ಆ ಮೂಲಕವಾಗಿ ಅನುಷ್ಠಾನಿಸಬೇಕಾಗಿದ್ದರೆ ಅದರ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಯತ್ನಗಳು, ಅದರ ಹಿನ್ನೆಲೆಯಲ್ಲಿ ಬಹಳಷ್ಟು ನಮ್ಮದಾದಂತಹ ಸಿದ್ಧತೆಗಳು ಬೇಕು. ಉದಾಹರಣೆಗೆ, ಯಾವುದೇ ಮಂತ್ರಶಾಸ್ತ್ರದ ಸಾಧನೆಗೆ ಒಬ್ಬ ಹೊರಡುತ್ತಾನೆ ಅಂತಾದರೆ ಇವತ್ತಿಗೆ ನಾವೆಲ್ಲ ಮಂತ್ರಶಾಸ್ತ್ರದ ಅಧ್ಯಯನ ಮಾಡಲು ಸಾಧನೆ ಮಾಡಲೇ ಇಲ್ಲ. ಇದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋಣ. ಪ್ರಾಮಾಣಿಕವಾದಂತಹ ಒಂದು ಮನಸ್ಥಿತಿಯಿಂದ ನಾವು ಮಂತ್ರಶಾಸ್ತ್ರದ ಪುಸ್ತಕಗಳನ್ನು, ವಿಷಯಗಳನ್ನು ಸ್ವೀಕರಿಸಿಕೊಳ್ಳಬೇಕು. ಯಾಕೆ ಕೇಳಿದರೆ, ಯಾವುದೇ ಒಂದು ಮಂತ್ರದ ಅನುಷ್ಠಾನಕ್ಕೆ ಒಬ್ಬ ಮುಂದುವರಿಯುತ್ತಾನೆ ಅಂತಾದರೆ ಮೊದಲಿಗೆ ಅವ ಅಕ್ಷರ ಲಕ್ಷ ಗಾಯತ್ರಿಯನ್ನು ಸಮುದ್ರಾತ್ಮಕವಾಗಿ ಅನುಷ್ಠಾನಿಸಿಕೊಂಡಿರಬೇಕು. ಅಕ್ಷರ ಲಕ್ಷ ಗಾಯತ್ರಿಯನ್ನು ಅದರ ಮುದ್ರಾ ಸಹಿತವಾಗಿ ಅನುಷ್ಠಾನಿಸುವುದಷ್ಟು ಸುಲಭ ಅಲ್ಲ. ಅಷ್ಟು ಅವ ಅನುಷ್ಠಾನವನ್ನು ಮಾಡಿದ ಮೇಲೆ ಇನ್ನುಳಿದ ಮಂತ್ರಗಳತ್ತ ತನ್ನ ದೃಷ್ಟಿಯನ್ನು ಹೊರಡಿಸಬೇಕು. ಇದು ಪ್ರಪಂಚ ಸಾರ ಸಂಗ್ರಹದ ಕರ್ತೃಗಳೆನಿಸಿದ ಗೀರ್ವಾಣೇಂದ್ರ ಸರಸ್ವತಿಯವರ ವಿಶೇಷವಾದಂತಹ ದೃಷ್ಟಿಕೋನ. ಯಾವುದೇ ಮಂತ್ರವನ್ನು ನಾವು ಅನುಷ್ಠಾನಿಸಬೇಕಾಗಿದ್ದರೆ ಅಕ್ಷರ ಲಕ್ಷ ಗಾಯತ್ರಿ ಮಂತ್ರಾನುಷ್ಠಾನವನ್ನು ಅದರ ಅಂಗೋಪಾಂಗ ಸಹಿತವಾಗಿ, ಸಾಂಗೋಪಾಂಗವಾಗಿ ಅನುಷ್ಠಾನಿಸದೇ ಇದ್ದರೆ ಯಾವ ಮಂತ್ರವು ಯಾರಿಗೂ ಮಾತನಾಡುವುದೇ ಇಲ್ಲ. ಇದು ಸತ್ಯ. ಯಾಕೆ ಕೇಳಿದರೆ, ಆಮೇಲೆ ಅಕ್ಷರ ಲಕ್ಷ ಗಾಯತ್ರಿಯನ್ನು ಅನುಷ್ಠಾನಿಸಿಕೊಂಡು ಇನ್ನೊಬ್ಬ ಮಂತ್ರಶಾಸ್ತ್ರದ ಅನುಷ್ಠಾನಕ್ಕೆ ಹೊರಟ ಅಂತಾದರೆ ಪ್ರತಿಯೊಂದು ಮಂತ್ರಕ್ಕೂ 10,000 ಗಾಯತ್ರಿಯನ್ನು ಪ್ರತ್ಯೇಕವಾಗಿ ಮಾಡಿಕೊಳ್ಳುವುದು. ಒಂದು ಮಂತ್ರದ ಅನುಷ್ಠಾನಕ್ಕೆ ಹೊರಟರೆ ಅದರ ಅಧಿಷ್ಠಾನವಾಗಿ 10,000 ಗಾಯತ್ರಿ ಮಂತ್ರಾನುಷ್ಠಾನವನ್ನು ಮಾಡಿಕೊಂಡು ಮತ್ತೆ ಅವನ ಸಂಕಲ್ಪಿತವಾದ ಮಂತ್ರಾನುಷ್ಠಾನಕ್ಕೆ ತೊಡಗಬೇಕು. ಇದು ನಿಯಮ. ಅಷ್ಟು ವ್ಯವಧಾನ ಇವತ್ತಿನ ದಿವಸದಲ್ಲಿ ವೈದಿಕರಿಗಾಗಲಿ ಮಂತ್ರಾನುಷ್ಠಾನ ಮಾಡುವವರಿಗಾಗಲಿ ಖಂಡಿತವಾಗಿ ಇಲ್ಲ ಅಂತ ನಾನು ಪ್ರತಿಜ್ಞಾಬದ್ಧನಾಗಿ ಹೇಳಬಲ್ಲೆ. ಸರಿ, ಮಂತ್ರಾನುಷ್ಠಾನಕ್ಕೆ ಹೊರಟವರು ಯಾವುದೋ ಒಂದು ಮಂತ್ರವನ್ನು ಗಾಯತ್ರಿ ಮಂತ್ರ ಬಿಟ್ಟು ಸ್ವೀಕರಿಸಿ ಮಂತ್ರಾನುಷ್ಠಾನ ಮಾಡಿದ. ಆಯಿತು, ಅದರಲ್ಲಿ ಹೇಳಲ್ಪಟ್ಟಂತಹ ವಿಧಿಯನ್ನೇ ಅನುಸರಿಸಿಕೊಂಡು ಕಾಲ, ವಿಧಿ, ಅದಕ್ಕಾಗಿರತಕ್ಕಂತಹ ಮುದ್ರೆಗಳು ಮುಖ್ಯವಾಗಿ ನಮ್ಮಲ್ಲಿ ನಾವು ಕಳ್ಕೊಂಡಿದ್ದು ಉಳಿಸಿಕೊಂಡದ್ದಕ್ಕಿಂತ ಕಳೆದುಕೊಂಡದ್ದು ಹೆಚ್ಚು. ಗಾಯತ್ರಿಗೆ ಯಾವ ರೀತಿ 24 ಮುದ್ರೆಗಳಿವೆಯೋ ಅದೇ ರೀತಿಯಾಗಿ ಎಲ್ಲ ಮಂತ್ರಗಳಿಗೂ ಮುದ್ರೆಗಳಿವೆ. ಆ ಮುದ್ರೆಗಳನ್ನು ನಾವು ಅನುಷ್ಠಾನಿಸದೆ, ಆ ಮುದ್ರೆಗಳ ಕುರಿತಾಗಿ ಅಧ್ಯಯನ ಮಾಡದೆ, ಆ ಮುದ್ರೆಗಳನ್ನು ಮಂತ್ರದ ಪ್ರಾರಂಭದಲ್ಲೂ ಮಂತ್ರಾನುಷ್ಠಾನದ ಕೊನೆಯಲ್ಲೂ ನಾವು ಸರಿಯಾದ ರೀತಿಯಲ್ಲಿ ಉಪಾಸನೆಯಲ್ಲಿ ತೊಡಗಿಸಿಕೊಳ್ಳದೆ ಮಂತ್ರಾನುಷ್ಠಾನ ಮಾಡಿದರೆ ಆ ಮಂತ್ರ ನಮಗೆ ಯಾವ ರೀತಿಯ ಫಲವನ್ನು, ಎಲ್ಲ ರೀತಿಯ ಫಲವನ್ನು ಕೊಡುವುದರಲ್ಲೂ ಹಿಂದುಳಿಯುತ್ತದೆ. ಹಾಗಾಗಿ
ಪ್ರತಿಯೊಂದು ಮಂತ್ರಕ್ಕೂ ಅದರದ್ದೇ ಆದಂತಹ ಮುದ್ರಾ ವಿನ್ಯಾಸಗಳಿವೆ. ಆ ಮುದ್ರಾ ವಿನ್ಯಾಸಗಳನ್ನು ಕೂಡ ಸಹಿತವಾಗಿ ಮುದ್ರಾ ವಿನ್ಯಾಸಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಮಂತ್ರಾನುಷ್ಠಾನಕ್ಕೆ ತೊಡಗಬೇಕು. ಉದಾಹರಣೆಗೆ ಪ್ರಪಂಚದಲ್ಲಿ ಇವತ್ತಿಗೆ ಎಲ್ಲರೂ ಅಘೋರ ಬಲಿಯನ್ನು ಅಥವಾ ಸುದರ್ಶನ ಬಲಿಯನ್ನು ಮಾಡ್ತಾರೆ ಅಂತ ಇಟ್ಟುಕೊಂಡ್ರೆ, ಒಂದು ಅಘೋರ ಬಲಿಯನ್ನು ಒಬ್ಬ ವ್ಯಕ್ತಿ ಮಾಡಬೇಕಾಗಿದ್ದರೆ 1,00,000 ಅಕ್ಷರ ಲಕ್ಷ ಗಾಯತ್ರಿಯನ್ನು ಮೊದಲು ಮಾಡಿಕೊಳ್ಳಬೇಕು. ಆಮೇಲೆ ಆ ಅಘೋರ ಮಂತ್ರದ ಅನುಷ್ಠಾನಕ್ಕಾಗಿ ಪುನಃ 10,000 ಗಾಯತ್ರಿಯನ್ನು ಮಾಡಿಕೊಂಡು ತತ್ಸಂಬಂಧವಾಗಿ ದೇವತೆಗಳಿಗೆ ಹವಿರ್ಭಾಗವನ್ನು ಸಮರ್ಪಿಸಿ, ಕೇವಲ ಮಂತ್ರಾನುಷ್ಠಾನ ಮಾತ್ರ ಅಲ್ಲ, ಆ ದೇವತೆಗಳಿಗೆ ಹವಿರ್ಭಾಗವನ್ನು ಸಮರ್ಪಿಸಿ ಮತ್ತೆ ಅವ ಅಘೋರ ಮಂತ್ರಾನುಷ್ಠಾನಕ್ಕೆ ಹೊರಡಬೇಕು. ಅಘೋರ ಮಂತ್ರಾನುಷ್ಠಾನ ಮಾಡಿದ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಅಘೋರ ಮಂತ್ರದ ರೀತಿ ನೀತಿ ನಿಯಮಗಳಿಗೆ ಬದ್ಧನಾಗಿ ಮಾಡಿದ ಅಂತಾದರೆ, ಮಾಡಿದ ಮೇಲೆ ಅದಕ್ಕೆ ಸಂಬಂಧವಾಗಿ ದಶಾಂಶವನ್ನು ಶತಾಂಶರಿ ಸಂಖ್ಯೆಯಲ್ಲೂ ಅದರಲ್ಲಿ ಹೇಳಲ್ಪಟ್ಟಂತಹ ಮುಕ್ತವಾದಂತಹ ದ್ರವ್ಯದಿಂದ ಆ ಅಘೋರ ರುದ್ರನಿಗೆ ಸರಿಯಾದ ರೀತಿಯಲ್ಲಿ ಹವಿರ್ಭಾಗವನ್ನು ಸಮರ್ಪಿಸುವುದು ಯಜ್ಞವಂಚನೆ. ಸಮರ್ಪಿಸಿ ಆದ ಮೇಲೆ ಅಘೋರ ಮಂತ್ರದ ಪ್ರಯೋಗಕ್ಕೆ ತೊಡಗಬೇಕು. ಒಮ್ಮೆ ಅಘೋರ ಮಂತ್ರದ ಅಘೋರಾಸ್ತ್ರ ಮಂತ್ರದ ಪ್ರಯೋಗಕ್ಕೆ ತೊಡಗಿದರೆ ಒಮ್ಮೆ ಪ್ರಯೋಗಿಸಲು ಮತ್ತೆ ಪುನಃ ಪ್ರಯೋಗಿಸಬೇಕಾಗಿದ್ದರೆ ಪುನಃ 10,000 ಅಘೋರಾಸ್ತ್ರ ಮಂತ್ರವನ್ನು ಜಪಿಸದೆ ಉಪಯೋಗಿಸುವ ಹಾಗಿಲ್ಲ. ಮಂತ್ರದ ದೇವರು ಅವನ ಒಕ್ಕಲು ಮನೆಯಲ್ಲಿಲ್ಲ. ಮಂತ್ರಶಾಸ್ತ್ರದ ದೃಷ್ಟಿಯಿಂದ ಹೇಳುವುದು ಇದು ಪ್ರಪಂಚ ಸಾರ ಸಂಗ್ರಹ ಅನ್ನುವ ಗ್ರಂಥದಲ್ಲಿ ಈರ್ವಾಣೇಂದ್ರ ಸರಸ್ವತಿಯವರಿಂದ ಉಕ್ತವಾದಂತಹ ಮಾತು. ಹಾಗಾಗಿ ಒಬ್ಬ ಒಂದು ಅಘೋರ ಬಲಿಯನ್ನು ಮಾಡಿ ಪುನಃ ಒಂದು ಅಘೋರ ಬಲಿಯನ್ನು ಮಾಡಬೇಕಾಗಿದ್ದರೆ ಮೊದಲಿಗೆ 24 ಲಕ್ಷ ಗಾಯತ್ರಿ. ಅಘೋರ ಮಂತ್ರಕ್ಕೆ ಸಂಬಂಧಪಟ್ಟು ಅದನ್ನು ಅನುಷ್ಠಾನಿಸುವುದರ ಅಧಿಕಾರ ಸಿದ್ಧಿಗಾಗಿ 10,000 ಗಾಯತ್ರಿ. ಅಕ್ಷರ ರಕ್ಷಾತ್ಮಕವಾಗಿ ಅಘೋರ ಮಂತ್ರ ಜಪ. ಆಮೇಲೆ ಅಘೋರ ಮಂತ್ರಾತ್ಮಕವಾದಂತಹ ಅದರಲ್ಲಿ ಹೇಳಲ್ಪಟ್ಟಂತಹ ವಿಧಿಯನ್ನು ಅನುಸರಿಸಿ ಆ ದೇವತೆಗಳಿಗೆ ಅಗ್ನಿಮುಖದಲ್ಲಿ ದ್ರವ್ಯ ಪ್ರದಾನ ಪೂರಕವಾದಂತಹ ಆರಾಧನೆ. ಆಮೇಲೆ ಅವ ಅಘೋರ ಮಂತ್ರದ ಪ್ರಯೋಗಕ್ಕೆ ತೊಡಗುತ್ತಾರೆ. ಅಘೋರ ಮಂತ್ರದ ಪ್ರಯೋಗಕ್ಕೆ ತೊಡಗಿಯಾದ ಮೇಲೆ ಒಮ್ಮೆ ಪ್ರಯೋಗಿಸಿದಾಗ ಯಾವ ರೀತಿ ಬುತ್ತಿಯಲ್ಲಿ ಕಟ್ಟಿಟ್ಟ ಅನ್ನವನ್ನು ಒಮ್ಮೆ ಉಂಡಾದ ಮೇಲೆ ಪುನಃ ಬುತ್ತಿ ಅಕ್ಷಯವಾಗುವುದಕ್ಕೆ ಸೂರ್ಯ ಪ್ರದತ್ತವಾದ ಅಕ್ಷಯ ಪಾತ್ರೆ ದ್ರೌಪದಿಯಲ್ಲಿ ಇದ್ದ ಹಾಗೆ ಆ ಮಂತ್ರ ಅಲ್ಲ. ಅದನ್ನು ಪುನಃ ಅನುಷ್ಠಾನಿಸಿ ಅದನ್ನು ನಾವು ಪುನಃ ಉದ್ದೀಪನಗೊಳಿಸಬೇಕು. ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಜೊತೆಗೆ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಸಭೆಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಮುದ್ರಾಡಿ ಬಕ್ರೇಮಠ ಸಂತೋಷ ಭಟ್ರ ಪರವಾಗಿ ನಾನು ಸ್ವಾಗತವನ್ನು ಅತ್ಯಂತ ಪ್ರೀತಿಯಿಂದ, ವಿನೀತತೆಯಿಂದ, ಭಕ್ತಿಯಿಂದ ಅವರ ಪರವಾಗಿ ಕೋರುತ್ತೇನೆ. ಹಾಗೆ ಒಂದು ಬಾರಿ ಒಂದು ಮಂತ್ರದ ಪ್ರಯೋಗವನ್ನೊಬ್ಬ ಅದನ್ನು ಪ್ರಯೋಗಿಸುವುದರ ಮೂಲಕ ಅದನ್ನು ಮಂತ್ರದ ಆ ಪ್ರಯೋಗವನ್ನು ನಡೆಸಿದಾಗ ಆ ಮಂತ್ರ ಕ್ರಿಯಾಶೀಲವಾಗಿ ಶಕ್ತಿಶಾಲಿಯಾಗಿ ಫಲವನ್ನು ಕೊಡಬಹುದು. ಆದರೆ ಆ ಮಂತ್ರ ಮತ್ತೊಮ್ಮೆ ಪ್ರಯೋಗಿಸಬೇಕಾಗಿದ್ದರೆ ಪುನಃ 10,000 ಸಂಖ್ಯೆಯಲ್ಲಿ ಜಪ ಮಾಡದೇ ಇದ್ದರೆ 10,000 ಸಂಖ್ಯೆಯಲ್ಲಿ ಅದಕ್ಕೆ ಬೇಕಾದಂತಹ ತರ್ಪಣ ಮುದ್ರಾ ಪ್ರದರ್ಶನಾದಿಗಳನ್ನು ನಡೆಸದೇ ಇದ್ದರೆ ಆ ಮಂತ್ರ ಮಾತಾಡುವುದೇ ಇಲ್ಲ. ಯಾಕೆ ಕೇಳಿದ್ರೆ ನಾನು ಆಗ ಹೇಳಿದ ಹಾಗೆ ದೇವರೇ ನಮ್ಮ ಒಕ್ಕಲು ಮನೆಯಲ್ಲಿಲ್ಲ. ಅವ ನಮ್ಮ ಮಂತ್ರಾನುಷ್ಠಾನದಿಂದ ನಮಗೆ ಅನುಗ್ರಹಿಸುವಂತಹ ಸನ್ನಿವೇಶವನ್ನು ನಮ್ಮ ವಿನೀತತೆಯಿಂದಲೂ ನಮ್ಮದಾದಂತಹ ಸ್ವಚ್ಛ ಆಚಾರದಿಂದಲೂ ನಾವು ನಮ್ಮದನ್ನಾಗಿಸಿಕೊಳ್ಳಬೇಕು. ಹಾಗಾಗಿ ಯಾವುದೇ ಮಂತ್ರ ಪುಸ್ತಕಗಳನ್ನು ಮುದ್ರಿಸಿದ ಕನ್ನಡ ಭಾಷೆಯಲ್ಲಿ ಮುದ್ರಿಸಿದ ತಕ್ಷಣ ಅದು ದುರುಪಯೋಗವಾಯಿತು ಅಂತ ತಲೆಬಡಿದುಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ಮಂತ್ರಗಳನ್ನು ಅಕ್ಷರಾತ್ಮಕವಾಗಿ ಅಲ್ಲ ಕಂಠಸ್ಥವನ್ನಾಗಿ ಮಾಡಿಕೊಳ್ಳಬಹುದೇ ಹೊರತು ಆ ಮಂತ್ರಗಳು ಅಷ್ಟು ಸುಲಭದಲ್ಲಿ ಮಾತಾಡುವುದೇ ಇಲ್ಲ. ಮದ್ರೇಗುಪ್ತ ಪರಿಭಾಷಣೆ ಎನ್ನುವ ಧಾತುವಿನಿಂದ ಮಂತ್ರ ಶಬ್ದದ ನಿಷ್ಪತ್ತಿ.
ಯಾಕೆ ಕೇಳಿದರೆ ಮಂತ್ರಗಳು ಮಾತನಾಡುವುದು ಎಷ್ಟು ಕಷ್ಟ ಅಂತ ಹೇಳಿದರೆ, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ ಗೊತ್ತಿದೆ. ಅವರು ಅವರ ಆಶ್ರಮ ಸ್ವೀಕಾರಕ್ಕಿಂತ ಮುಂಚೆ ಕೊಲ್ಲೂರಿನಲ್ಲಿ ದಿವಸಗಟ್ಟಲೆ ಅನುಷ್ಠಾನ ಮಾಡಿದವರು ಅಂತ ನನಗೂ ತಿಳಿದಿದೆ. ನಾನು ಆಗ ಅವರ ತೀರ್ಥರೂಪದ ಅಂತೇವಾಸಿಯಾಗಿದ್ದ ಕಾರಣ. ಹಾಗಾಗಿ ಮಂತ್ರಗಳು ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯುತ್ತದೆ. ಅವ ಸಿದ್ಧಿ ಮಾಡಿಕೊಂಡಿದ್ದಾನೆ ಅಂತ ಹೇಳಿದರೆ ಮಂತ್ರಶಾಸ್ತ್ರದ ದೃಷ್ಟಿಯಿಂದ ನಾವು ಒಪ್ಪಿಕೊಳ್ಳುವುದು ಬಹಳ ಕಷ್ಟವಾಗುತ್ತದೆ. ಆ ಕಾರಣದಿಂದ ಒಂದು ಕಾಲದಲ್ಲಿ ನಮ್ಮ ಹಿರಿಯರು ತಿಂಗಳಾದಿ ಲಿಪಿಯಲ್ಲಿ ಮಂತ್ರಗಳನ್ನು ಒಬ್ಬರಿಂದೊಬ್ಬರಿಗೆ ಬರೀತಾ ಇತ್ತು, ಒಬ್ಬರಿಂದ ಒಬ್ಬರಿಗೆ ಅದು ಸ್ಥಾನಾಂತರಗೊಳ್ತಾ ಇತ್ತು. ಉಳಿದವರಿಗೆ ಓದುವುದಕ್ಕಾಗುವುದಿಲ್ಲ ಅನ್ನುವ ರಹಸ್ಯಾತ್ಮಕವಾದ ವಿಷಯಗಳು ಇತ್ತು. ಜೊತೆಗೆ ದೇವಸ್ಥಾನದ ಬ್ರಹ್ಮಕಲಶದ ವಿಧಿಗಳು ಕೂಡ ತಿಂಗಳಾದಿ ಲಿಪಿಯಲ್ಲಿ ಹಿಂದೆ ಲೇಖಿಸಲ್ಪಡ್ತಾ ಇದ್ದದ್ದು ಯಾರಿಗೂ ಸಾಮಾನ್ಯವಾಗಿ ಓದುವುದಕ್ಕೆ ಸಿಗಬಾರದು, ಓದುವುದಕ್ಕೆ ಬರಬಾರದು, ಅದು ಅದರದ್ದಾದಂತಹ ರಹಸ್ಯವನ್ನು ಕಾಯ್ದುಕೊಳ್ಳಬೇಕು ಅನ್ನೋ ಒಂದು ದೃಷ್ಟಿ. ಆಮೇಲೆ ಸಂಸ್ಕೃತ ಭಾಷೆಯಲ್ಲಿ ಕೂಡ ಆ ಮಂತ್ರಗಳು ಮುದ್ರಣವಾಗುವುದಕ್ಕೆ ತೊಡಗಿದವು. ಯಾಕೆ ಕೇಳಿದರೆ ಇವತ್ತಿಗೂ ಕೂಡ ಶಾಸ್ತ್ರಕಾರರು ಯಾವುದೇ ಒಂದು ವಿಷಯವನ್ನು ಅಷ್ಟು ಸುಲಭವಾಗಿ ನಮಗೆ ಬಿಟ್ಟುಕೊಡುವುದಿಲ್ಲ. ಯಾವುದೇ ವಿಷಯವನ್ನು ಅವರು ಬಿಟ್ಟುಕೊಡುವುದಿಲ್ಲ ಅನ್ನೋದಕ್ಕೆ ಸಾವಿರಾರು ವಿಷಯಗಳು ಇವತ್ತು ನಮ್ಮ ಮುಂದಿವೆ. ಉದಾಹರಣೆಗೆ ನಾನು ಸುಬ್ರಹ್ಮಣ್ಯ ಪ್ರಧಾನಿಗಳಲ್ಲಿ ಮೊನ್ನೆ ಹೇಳಿದೆ, ದಿನಾನನದನಿತಂ ಸಂಪಾತ ಮಾಪಾತಯ್ಯ. ತಂತ್ರ ಸಮುಚ್ಚಯಕಾರ ಒಂದು ಮಾತನ್ನು ಹೇಳ್ತಾರೆ, ಜೀನಾರುಣ ಜನಿತಂ ಸಂಪಾತಂ ಪಾಪಾತ. ಅಲ್ಲಿ ಜಿನ ಅನ್ನುವ ಶಬ್ದವನ್ನು ಉಪಯೋಗಿಸಿದ್ದಾರೆ. ವೇದ ವಿರೋಧಿಗಳಾಗಿ ಅಲ್ಲಿ ಉಪಯೋಗಿಸಿದ್ದು ಜಿನ ಶಬ್ದವನ್ನು. ಅವರು ವೇದವನ್ನು ಒಪ್ಪುವುದೇ ಇಲ್ಲ. ಹಾಗೆಯೇ ಜಿನ ಅಕ್ಷರಗಳಿಂದ ಸೃಷ್ಟಿಯಾದಂತಹ ಮಂತ್ರದಿಂದ ಹೋಮವನ್ನು ಮಾಡಿ ಅದರ ಸಂಪಾತವನ್ನು ಕಲಶಕ್ಕೆ ಹಾಕಿ ಅಂತ ಹೇಳಿಬಿಡ್ತಾರೆ. ಆ ಮಂತ್ರ ಯಾವುದು ಅಂತ ಇವತ್ತಿಗೂ ದೊಡ್ಡ ದೊಡ್ಡ ತಂತ್ರಿಗಳು ಕೂಡ ತಲೆ ತುರಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿದೆ. ಅದು ಜಿನಾರ್ಣ ಅಂತ ಅನ್ನುವ ಶಬ್ದಕ್ಕೆ ನಾವು ಈಗ ಅರ್ಥ ಮಾಡುವಾಗ ವ್ಯಾಖ್ಯಾನಕಾರರು ಜಿನ ಅಂದರೆ 24 ತೀರ್ಥಂಕರರು, ಹಾಗಾಗಿ 24 ಅಕ್ಷರಗಳಿರುವ ಮಂತ್ರ ಅಂತ ಹೇಳಿದರೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದಿಂದ ಹೋಮ ಮಾಡಬೇಕು. ಆದರೆ ಅಲ್ಲಿ ಗಾಯತ್ರಿ ಮಂತ್ರ ಸತ್ವಗಾಯತ್ರಿಯೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಗಾಯತ್ರಿ ಮಂತ್ರ ಇದೆಯೋ ಅನ್ನೋದು ಇವತ್ತಿಗೂ ಯಾವ ತಂತ್ರಿಗಳಿಗೂ ಗೊತ್ತಾಗದೇ ಇರುವ ದುಸ್ಥಿತಿಯಲ್ಲಿ ನಾವಿದ್ದೇವೆ. ನಾವೆಲ್ಲ ತಲೆ ತಿರುಗಿಸಿಕೊಳ್ಬೇಕು. ಯಾಕೆ ಕೇಳಿದರೆ, ನಾವು ಪಾಂಚರಾತ್ರಾಗಮದಲ್ಲಿ ಯಾವುದೇ ಕಲಶವನ್ನು ಮಾಡುವುದಾದರೆ ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ದೇವರನ್ನು ಆರಾಧಿಸುವಂತಹ ಅವಕಾಶ ಇರಬೇಕಾಗಿದ್ದರೆ, ಎಲ್ಲ ಆಶ್ರಮದವರು ಎಲ್ಲ ವರ್ಣದವರು ದೇವರನ್ನು ಆರಾಧಿಸಬೇಕಾಗಿದ್ದರೆ ಹಂಸ ಮಂತ್ರ ಬಿಟ್ಟು ಬೇರೆ ಹಂಸ ಮಂತ್ರವನ್ನು ಉಪಯೋಗಿಸುವುದಕ್ಕಿಲ್ಲ ಅಂತ ಅವರು ಉಲ್ಲೇಖಿಸ್ತಾರೆ. ಹಾಗಿದ್ರೆ ಹಂಸಗಾಯತ್ರಿಯಿಂದ ಹೋಮ ಮಾಡಬೇಕು ಅಂತ ಅರ್ಥ ಅಲ್ವಾ ಅಂತ ಕೇಳಬೇಕು. ಯಾಕೆ? ಎಲ್ಲ ಆಗಮಗಳಿಗೂ ಅತ್ಯಂತ ಮೂಲವಾದದ್ದು ಪಾಂಚರಾತ್ರ. ಹಾಗಾಗಿ ಇವತ್ತಿಗೂ ಮಂತ್ರಶಾಸ್ತ್ರಜ್ಞರು ಎಲ್ಲ ರಹಸ್ಯವನ್ನು ನಮಗೆ ಬಿಟ್ಟುಕೊಟ್ಟಿಲ್ಲ. ನಾವು ನಮ್ಮ ಮಟ್ಟಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಅಧ್ಯಯನಶೀಲತೆಯಿಂದ ತಿಳಿದುಕೊಳ್ಬೇಕು. ಹಾಗಾಗಿ ಕನ್ನಡದಲ್ಲಿ ಪುಸ್ತಿಕೆಗಳು, ಮಂತ್ರಶಾಸ್ತ್ರದ ಗ್ರಂಥಗಳು ಮುದ್ರಣವಾದರೆ ಅದು ಇವತ್ತಿನ ದಿವಸಕ್ಕೆ ಖಂಡಿತ ಅಪರಾಧವಲ್ಲ. ಇದನ್ನು ನಾವು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು. ಮಂತ್ರಶಾಸ್ತ್ರಗತ ಪುಸ್ತಕಗಳು ಕನ್ನಡದಲ್ಲಿ ಮುದ್ರಣವಾದರೆ ಅದು ದುರುಪಯೋಗಿಸಲ್ಪಡುತ್ತದೆ ಅಂತ ಯಾರಾದರೂ ಒಬ್ಬ ಹೇಳಿದರೆ ಅವನಷ್ಟು ಮೂರ್ಖ ಬೇರೊಬ್ಬರಿಲ್ಲ. ಯಾಕೆ? ಯಾರಿಗಾದರೂ ತಿಳಿದುಕೊಳ್ಳುವವನಿಗೆ ಆಸಕ್ತನಿಗೆ ತಿಳಿದುಕೊಳ್ಳುವುದಕ್ಕೊಂದು ಅವಕಾಶ ಇದೆ. ಹಾಗೆಂತ ಮಂತ್ರಶಾಸ್ತ್ರಗಳು ಅಷ್ಟು ಸುಲಭವಾಗಿ ಒಲಿಯುವಂತಹ ವಿಷಯಗಳಿಲ್ಲ. ನಾವು ಎಷ್ಟು ಅಧ್ಯಯನ ಮಾಡಿದರೂ, ಎಷ್ಟು ಪ್ರಯತ್ನಶೀಲರಾದರೂ ನಮ್ಮ ಏಕಾಗ್ರತೆಗೆ, ನಮ್ಮದಾದಂತಹ ಅನುಷ್ಠಾನಕ್ಕೆ ದೇವರುಗಳು ಬಂದು ಒಲಿದು ಅನುಗ್ರಹಿಸುವುದು. ಹಾಗಾಗಿ ದೇವರುಗಳು ಯಾವ ರೀತಿ ಅನುಗ್ರಹಿಸುತ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕನ್ನಡದಲ್ಲಿ ಒಂದು ಪುಸ್ತಕ ಮುದ್ರಣವಾದರೆ ಅದು ಸಾಧ್ಯವಾದಷ್ಟು ಉತ್ತಮ ವ್ಯಕ್ತಿಗಳಿಗೆ ತಲುಪಿಸುವಂತಹ ಒಂದು ಪ್ರಯತ್ನಶೀಲತೆ ಇದೆ ಅನ್ನೋದು ಮಾತ್ರ ಅದರ ಹಿಂದಿರುವ ಸತ್ಯ. ಆದಷ್ಟು ಮಂದಿಗೆ ಆ ಒಂದು ಮಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧಿ ವಿಧಾನಗಳು, ಪ್ರಯೋಗಗಳು, ವಿನಿಯೋಗಗಳು, ಅದರದ್ದಾದಂತಹ ಫಲವಿವರಣೆ ಸರಿಯಾಗಿ ಲಭ್ಯವಾಗಬೇಕು ಅನ್ನುವ ಸತ್ಸಂಕಲ್ಪ ಅದರ ಹಿಂದೆ ಇದೆ ಹೊರತು ಬೇರೆ ಉದ್ದೇಶಗಳೇ ಇಲ್ಲ. ಆ ದೃಷ್ಟಿಯಿಂದ ಸಂತೋಷ ಭಟ್ರು, ಬಕ್ರಿ ಮಠ ಸಂತೋಷ ಭಟ್ರು ಅವರ ಬಗ್ಗೆ ಹೇಳುವುದಾದರೆ, ಅವರ ಹಿರಿಯರಾದ ವಿಠಲ ಭಟ್ಟರನ್ನು ಸ್ಮರಿಸದೆ ಆ ವಿಷಯ ಪೂರ್ಣ ಆಗುವುದಿಲ್ಲ. ನಮಗೆಲ್ಲ ಮಂತ್ರಶಾಸ್ತ್ರದಲ್ಲಿ ಸ್ವಲ್ಪವಾದ ಆಸಕ್ತಿ ಬರುವುದಾದರೆ ಅದಕ್ಕೆ ವಿಠಲ ಭಟ್ಟರು ಕಾರಣ. ಬಕ್ರೆ ಮಠದ ಪರಂಪರೆಯಲ್ಲಿ ಬಹಳಷ್ಟು ಸಿದ್ಧ ಸಾಧಕರು ಮೆರೆದಂತಹ ಒಂದು ಮಹಾಸನ್ನಿಧಾನ. ಹಾಗಾಗಿ ವಿಠಲ ಭಟ್ಟರು ಎಷ್ಟೊಂದು
ದೊಡ್ಡ ವ್ಯಕ್ತಿಗಳು ಅಂತ ಹೇಳಿದರೆ ಅವರನ್ನು ನಾವು ಸ್ಮರಿಸಿಕೊಳ್ಳದೇ ಇದ್ದರೆ ಈ ಕಾರ್ಯಕ್ರಮ ಪೂರ್ಣ ಆಗುವುದಿಲ್ಲ. ಆ ವಿಠಲ ಭಟ್ಟರು ಅಂದರೆ ಇವರ ಪಿತಾಮಹ ಸಂತೋಷ ಭಟ್ಟರದ್ದು ಪಿತಾಮಹ. ಒಮ್ಮೆ ಬಕ್ರೆ ಮಠದಲ್ಲಿ ಪೂಜೆ ಆಗ್ತಾ ಇತ್ತು. ನಾನು ದೇವರ ಪೂಜೆ ಮಾತ್ರ ನೋಡ್ತಾ ನಿಂತೇನೆ. ಗಂಟೆ ಬಡಿದು ಯಾರಾದರೂ ಬಡೀಲಿ ಅಂತ ನಾನು ಸುಮ್ಮನೆ ನಿಂತಾಗ ಅವರು ಹೇಳಿದರು, ಇಲ್ಲ, ಪೂಜೆ ಮಾಡುವಾಗ ಗಂಟೆ ಬಡಿಲೇಬೇಕು, ಅದಕ್ಕೆ ಪುರಂದರದಾಸರ ಕೀರ್ತನೆ ಒಂದು ಉದಾಹರಣೆ ಅಂತ ಹೇಳಿದರು. ಕೋಟಿ ಕೋಟಿ ಭೃತ್ಯರಿರಲು ಕಾಟಕಾಂಬರನ ಸೇರಿ ಸಾಟಿ ಇಲ್ಲದೆ ತಾನೇ ಮಾಡುತ್ತಿಗಳು ಏನು ಧನ್ಯಳು ಲಕ್ಷ್ಮಿ. ಎಂಥ ಮಾನ್ಯಳು ಅಂತ ನಮ್ಮ ಕೀರ್ತನೆಯನ್ನು ಉದಾಹರಿಸಿ, ನಾರಾಯಣ ದೇವರಿಗೆ ಲಕ್ಷ್ಮೀದೇವಿ ಮಾಡಿದ ಸೇವೆಗಿಂತ ಇದೊಂದು ದೊಡ್ಡ ಸೇವೆ ಅಲ್ಲ, ಅದಕ್ಕಿಂತ ಎಷ್ಟೋ ಕನಿಷ್ಠದ್ದು. ನಮಗೆ ಸಾಧ್ಯ ಇರಬೇಕು, ನಾವು ದೇವರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಕೈ ಮುಗಿಯುವುದು ದೇವರಿಗೆ ಎಷ್ಟು ಮುಖ್ಯವೋ, ಪೂಜೆ ಆಗುವಾಗ ಗಂಟೆ ಬಾರಿಸುವುದು ಅದಕ್ಕಿಂತಲೂ ಶ್ರೇಷ್ಠ ಅಂತ ಎಳವೆಯಲ್ಲಿ ನಮ್ಮ ಮನಸ್ಸಿಗೆ ತುಂಬಿದ ದಿವ್ಯ ಚೇತನ ವಿಠಲರು. ಅವರ ತೀರ್ಥರೂಪರಾದಂತಹ ಲಕ್ಷ್ಮೀನಾರಾಯಣ ಭಟ್ಟರು ಅವರು ಕೂಡ ಆ ಕಾಲದಲ್ಲಿ ಇಡೀ ಸಮಗ್ರವಾದಂತಹ ದೇವಿ ಭಾಗವತವನ್ನು ವ್ರತಸ್ಥರಾಗಿದ್ದುಕೊಂಡು ತನ್ನ ಕೈಯಿಂದ ಲೇಖಿಸಿ ಅದನ್ನು ದೇವಿಗೆ ಸಮರ್ಪಿಸಿದಂತಹ ಒಬ್ಬ ಮಹನೀಯರು. ದೇವಿ ಭಾಗವತದ ಬಗ್ಗೆ ಅತ್ಯಂತ ನಿಷ್ಠರಾಗಿ ಆ ದೇವಿ ಭಾಗವತದ ಅಧ್ಯಯನವನ್ನು ಮಾಡಿ ಆ ದೇವಿ ಭಾಗವತಕ್ಕೆ ಕುರಿತಾದಂತಹ ಸಾವಿರಾರು ವಿಷಯಗಳು ಅವರು ಹೇಳಿದ ಒಂದು ವಿಷಯ ಇವತ್ತಿಗೂ ನನಗೆ ನೆನಪಿದೆ. ಇಂದಯ ಪರಮಾನ್ನ ದೇವರಿಗೆ ಕೊಟ್ಟು ಹೋಮಂ ಗುಣತ್ತೀಯ ಅಂತ ಹೇಳಿದ್ರು. ಏಕೆ ಹೋಮಂ ಕೊಡ್ಬಣ್ಣೆ ಅಂತ ಹೇಳಿದ್ದಕ್ಕೆ ಚಂಡಿಕಾ ಹೋಮಂ ಕೊಟ್ಟ ತುಂಬತ ಇಂಚ ಬನೋಡು ಪರಮಾನ್ನ ಪ್ರಿಯೇ ದೇವಿ ಸರ್ವಸೌಖ್ಯ ವಿವರ್ಧಿನಿ ಅನುಜ್ಞಾಂ ದೇಹಿ ದೇವೇಶಿ ಚಂಡಿಕಾ ಯಾಗಕರ್ಮಣಿ ಪಂಡಿತ ಹೋಮಂ ಕೊಡುವ. ಈ ವಿಷಯ ನಿಮ್ಮಲ್ಲಿ ಹಂಚಿಕೊಳ್ಳುವುದು ಯಾಕೆ ಕೇಳಿದರೆ, ಅವರ ಸ್ಮೃತಿಯಲ್ಲಿ ಈ ವಿಷಯವನ್ನು ನಿಮ್ಮ ಮುಂದೆ ನಾನು ಮಂಡಿಸಿದರೆ ಅವರದ್ದಾದಂತಹ ಸ್ಮೃತಿಗೆ ಸರಿಯಾದಂತಹ ಒಂದು ಗೌರವ ಸಂದಹ. ಅವರ ಪರಂಪರೆಯಲ್ಲಿ ಒಂದು ಸಂತೋಷಪಟ್ಟು ತಮ್ಮ ನಿರಂತರ ಅಧ್ಯಯನದಿಂದ ವಿದ್ಯಾಧೀಶ ತೀರ್ಥರ ಆಶೀರ್ವಾದದಿಂದ ರಾಜೇಶ್ವರ ತೀರ್ಥರ ಅನುಗ್ರಹದಿಂದ ಉತ್ತಮವಾದಂತಹ ಪುಸ್ತಿಕೆಯೊಂದನ್ನು ಸಮಾಜಮುಖಕ್ಕೆ ನೀಡುವುದಕ್ಕೆ ಮುಂದಾಗಿದ್ದಾರೆ. ಅವರ ಸಹಸ್ರಮಪಿ ಪದ ಏಕಮಪಿ ಮಾಲಿಕ ಅಂತ ಒಂದು ಮಾತಿದೆ. 1000 ಹೇಳಬಹುದು ಈ ವೇದಿಕೆ ಉಪನ್ಯಾಸಕರಾಗಿ, ಆದರೆ ಒಂದನ್ನು ಬರೆಯುವುದು ಕೂಡ ತುಂಬ ಕಷ್ಟ ಇದೆ. ಯಾಕೆ? ಅದು ದಾಖಲೀಕರಣವಾಗ್ತದೆ. ದಾಖಲೀಕರಿಸಿದ ಮೇಲೆ ಅದು ಸತ್ಯಾಸತ್ಯತೆಯ ವಿಮರ್ಶೆಗೆ ಒಳಪಡುತ್ತದೆ. ಅಂತಹ ಒಂದು ಸಾಹಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ವಿಯಾಗಲು ಶ್ರೀಯುತ ಸಂತೋಷ ಭಟ್ಟರು ಅವರು ನಮಗೆಲ್ಲ ವಯಸ್ಸಿನಲ್ಲಿ ಸಣ್ಣವರಾದರೂ ಅತ್ಯುತ್ಕೃಷ್ಟ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ಎಲ್ಲ ಮಂತ್ರಶಾಸ್ತ್ರಜ್ಞರ, ವೇದ ವಿದ್ವಾಂಸರ, ಶಾಸ್ತ್ರ ಪಂಡಿತರ ಪರವಾಗಿ ನಾನು ಅವರನ್ನು ಈ ವೇದಿಕೆಯಿಂದ ಗುರುಗಳನ್ನು ಸಾಕ್ಷೀಕರಿಸಿ ಅಭಿನಂದಿಸ್ತೇನೆ. ಇನ್ನು ಮಂತ್ರಶಾಸ್ತ್ರದ ವಿಷಯದಲ್ಲಿ ಒಬ್ಬರು ಬರೀಬೇಕಾಗಿದೆ. ಅವನ ಹೆಂಡತಿ ಮಕ್ಕಳ ಪ್ರೋತ್ಸಾಹ ಇಲ್ಲದಿದ್ದರೆ ಬರೀಲಿಕ್ಕೆ ಆಗುವುದಿಲ್ಲ. ಅವರಿಗೆ 1000 ತಾಪತ್ರಯಗಳಿರುತ್ತದೆ. ಅವನಿಗೆ ಅವನದ್ದಾದಂತಹ ಗೃಹಕೃತ್ಯದ ಹೊಣೆಗಾರಿಕೆ ಇರುತ್ತದೆ. ಆ ದೃಷ್ಟಿಯಿಂದ ಈ ಒಂದು ಕಣ್ಣನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಸಹಕರಿಸಿದ ಅವರದ್ದಾದಂತಹ ಪತ್ನಿ ಪರಿವಾರಕ್ಕೂ ಕೂಡ ಭಗವಂತನ ಅನುಗ್ರಹ ಇರಲಿ ಎಂದು ಪ್ರಾರ್ಥಿಸಿದ ಅವರಿಂದ ಇನ್ನಷ್ಟು ಉತ್ಕೃಷ್ಟವಾದಂತಹ ವಿಷಯಗಳು ಸಮಾಜಕ್ಕೆ ಕೊಡಲ್ಪಡಲಿ ಎಂದು ಭಗವಂತನನ್ನು ಪ್ರಾರ್ಥಿಸ್ತಾ, ಕನ್ನಡದಲ್ಲಿ ಯಾವುದೇ ಮಂತ್ರಶಾಸ್ತ್ರವನ್ನು ಮುದ್ರಣ ಮಾಡುವುದು ಖಂಡಿತ ಅಪರಾಧವಲ್ಲ ಅನ್ನುವ ವಾಕ್ಯವನ್ನು ಪುನಃ ಉತ್ತರಿಸಿದ ನನ್ನ ಉಪನ್ಯಾಸವನ್ನು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದಂತಹ ಶ್ರೀರಾಮಚಂದ್ರನಿಗೆ ಸಮರ್ಪಿಸ್ತೇನೆ. ನಮಸ್ಕಾರ. ಲೋಕಾ ಸಮಸ್ತ ಅಸ್ಮಿನೋ ಭವಂತು.